ಇನ್ನು ಮುಂದಿನ ರಾಶಿ ಬಂದು ತುಲಾರಾಶಿ. ತುಲಾರಾಶಿಯವರಿಗೆ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸಿ ಇನ್ನು ಮುಂದೆ ಜೀವನದಲ್ಲಿ ನಿಜವಾಗ್ಲೂ ನಮ್ಗೆ ಒಳ್ಳೇದಾಗತ್ತಾ? ಎಷ್ಟೊಂದ್ ಕಡೆ ನಾನು ನೋಡಿದ್ದೀನಿ, ಪ್ರತ್ಯಕ್ಷವಾಗಿ ಕೂಡ ನಮ್ಮನ್ನು ಎಷ್ಟೋ ಜನ ಕೇಳ್ಬಿಟ್ಟಿದ್ದಾರೆ, ಅಯ್ಯೋ ಗುರುಗಳೇ ಈ ರೀತಿ ತುಲಾರಾಶಿಯವರಿಗೆ ಬರೀ ಸಮಸ್ಯೆ ಸಮಸ್ಯೆ ಅಂತಾನೆ ಹೇಳಿದ್ದಾರೆ, ಯಾವಾಗ ನಮಗೆ ಸಮಸ್ಯೆಯಿಂದ ವಿಮುಕ್ತಿ ಅಂತ. ತುಲಾರಾಶಿಯವರಿಗೆಲ್ಲರಿಗೂ ಕೂಡ ಈ ವರ್ಷ ಪ್ರಾರಂಭದಲ್ಲಿ ಅಲ್ಲದಿದ್ರೂ ಕೂಡ 3-4 ತಿಂಗಳ ಕಳೆದ ನಂತರದಲ್ಲಿ ಸಮಸ್ಯೆಯಿಂದ ವಿಮುಕ್ತಿಯಾಗುವಂತಹ ಯೋಗ ಖಂಡಿತವಾಗಿ ಪ್ರಾಪ್ತವಾಗಲಿದೆ. 8ರಲ್ಲಿರುವಂತಹ ಗುರು ಅಷ್ಟ ಕಷ್ಟಗಳು, ಸಾಕಷ್ಟು ಸಮಸ್ಯೆಗಳು, ಅನಾರೋಗ್ಯಾದಿಗಳು, ಆಮೇಲೆ ಆರೋಗ್ಯದ ವಿಚಾರದಲ್ಲಿ ಖರ್ಚುಗಳು, ಸ್ಥಾನಪಲ್ಲಟ ಬದಲಾವಣೆ, ಮತ್ತೆ ಒಳ್ಳೆ ಮನಸ್ಥಿತಿ, ಒಳ್ಳೆ ನಿರ್ಧಾರವನ್ನು ತಗೊಳಕ್ಕಾಗದೇ ಇರುವಂಥದ್ದು, ತಪ್ಪು ನಿರ್ಧಾರಗಳಿಂದ ಒಂದಷ್ಟು ಬದಲಾವಣೆ ಆಗಿರುವಂಥದ್ದು. ಆದರೆ ಇನ್ನು ಮುಂದೆ ಅದೆಲ್ಲವೂ ಶುಭ ಫಲವಾಗಿ ನಿಮಗೆ ಪ್ರಾಪ್ತವಾಗಲಿದೆ ಅನ್ನೋದನ್ನ ತಿಳ್ಕೊಬಹುದು. ತುಲಾರಾಶಿಯವರಿಗೆ ಪಂಚಮದಲ್ಲಿದ್ದಂತಹ ಶನಿಯ ಒಂದು ಸಂಚಾರದಿಂದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯೆಯಲ್ಲಿ ತೊಡಕು, ಪ್ರಜ್ಞಾ ಪ್ರತಿಭಾ ಮೇಧ ವಿವೇಕ ಶಕ್ತಿ ಪುರಾತನಂ ಪುಣ್ಯಂ 5ನೇ ಸ್ಥಾನವನ್ನ ಹೇಳುವಂಥದ್ದು. ಹಾಗಾಗಿ ಟ್ಯಾಲೆಂಟ್ ಇರುತ್ತೆ, ಆದರೆ ಆ ಟ್ಯಾಲೆಂಟಿಗೆ ಗೌರವ ಸಿಗಲ್ಲ. ವಿದ್ಯೆ ಇರುತ್ತೆ, ಆ ವಿದ್ಯೆಗೆ ಗೌರವ ಸಿಗಲ್ಲ. ಅಥವಾ ಒಳ್ಳೆ ಬುದ್ಧಿ ಇದೆ, ಆದರೆ ಓದಲಿಕ್ಕೆ ತಡೆ, ಹೈಯರ್ ಎಜುಕೇಷನಿಗೆ ತಡೆ, ಯಾರೋ ಬೇರೆ ಸ್ಥಾನಕ್ಕೆ ಹೋಗಬೇಕು, ಬೇರೆ ಊರಿಗೆ ಹೋಗಬೇಕು, ಹೈಯರ್ ಎಜುಕೇಷನು ತಡೆ ಉಂಟಾಗಿರುತ್ತೆ. ಅಥವಾ ಇನ್ನೇನು ಓದಬೇಕು ಅಂತ ಅನ್ಕೊಂಡಿದೀವಿ, ಕಾರಣಾಂತರಗಳಿಂದ ಸೀಟ್ ಸಿಕ್ಕಿರಲ್ಲ. ಹೀಗೆ ಎಲ್ಲ ತಡೆಗಳನ್ನ ಅದೆಲ್ಲ ನಿವೃತ್ತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಾಗಿರುವಂಥ 6ರಲ್ಲಿ ಶನಿ ಬಂದಾಗ ಇರುವಂತಹ ಸಮಸ್ಯೆಗಳನ್ನೆಲ್ಲ, ಅಂದರೆ ಏನು 5ನೇ ಪಂಚಮ ಶನಿಯ ದೋಷ ಅನ್ನುವಂಥದ್ದು ಏನಿತ್ತು ಅದೆಲ್ಲವನ್ನ ಬೀಳು ಏಳುಗಳು ಹೋದ ವರ್ಷ 2024ರಲ್ಲ, ಇನ್ನು ಮುಂದೆ ಅದನ್ನೆಲ್ಲವನ್ನ ನಿವೃತ್ತಿಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಮಾಡುವಂಥ ಕೆಲಸದಲ್ಲಿದ್ದಂತಹ ಎಲ್ಲ ಅಡಕು ತೊಡಕುಗಳನ್ನು ಕ್ಲಿಯರ್ ಮಾಡಿ ಒಳ್ಳೆ ಸುಗಮವಾಗಿರುವಂತಹ ಒಂದು ಪಥವನ್ನ ಶನಿ ನಿರ್ಮಾಣ ಮಾಡಿಕೊಡ್ತಾನೆ. ಗುರು 9ರಲ್ಲಿ ಸಂಚಾರವನ್ನ ಮಾಡಬೇಕಾದ್ರೆ ಭಾಗ್ಯೋದಯ ಆಗುತ್ತೆ, ಕೌಟುಂಬಿಕವಾಗಿರುವಂಥ ಸುಖ ಶಾಂತಿ ಅನ್ನುವಂಥದ್ದು ಪ್ರಾಪ್ತವಾಗತ್ತೆ. ಜನ್ಮದ ಮೇಲೆ ದೃಷ್ಟಿ, ಅಂದ್ರೆ ರಾಶಿಯ ಮೇಲೆ ಗುರು ದೃಷ್ಟಿ ಬಂದಾಗ ಆರೋಗ್ಯದಲ್ಲಿದ್ದಂತಹ ಸಮಸ್ಯೆಗಳೆಲ್ಲವೂ ಕೂಡ ನಿವೃತ್ತಿ ಆಗತ್ತೆ ಅಂತ ಹೇಳಿ, ಅದರ ಜೊತೆಗೆ 3ನೇ ಸ್ಥಾನದಲ್ಲಿ ಅಂದ್ರೆ ಧೈರ್ಯಂ ವೀರ್ಯಂಚ ದುರ್ಬುದ್ಧಿ, ಒಳ್ಳೆ ರೀತಿಯಾಗಿರುವಂತಹ ಕೆಲಸ ಕಾರ್ಯವನ್ನ ಮಾಡಲಿಕ್ಕೆ, ಹೊಸದಾಗಿರುವಂತಹ ಒಂದು ಕೆಲಸದ ವಿಚಾರದಲ್ಲಿ ಯೋಚನೆ ಮಾಡಲಿಕ್ಕೆ ಧೈರ್ಯವನ್ನ, ಅದರ ಜೊತೆಗೆ ಬೇಕಾಗಿರುವಂತಹ ಒಂದು ಶಕ್ತಿಯನ್ನ, ಪ್ರತಿಭೆಯನ್ನ ಇತ್ಯಾದಿಗಳನ್ನ ಗುರು ತಂದು ಕೊಡಲಿದ್ದಾನೆ ಈ ತುಲಾರಾಶಿಯವರಿಗೆ ಅಂತ ಹೇಳ್ಬೋದು. ಒಟ್ಟಾರೆ ತುಲಾರಾಶಿಯವರಿಗೆ ಶುಭ ಫಲಗಳನ್ನು ನಿರೀಕ್ಷಣೆ ಮಾಡ್ಬೋದು. ಹೆಚ್ಚು ಶುಭ ಫಲ 75-80 ಭಾಗದಷ್ಟು ಶುಭ ಫಲಗಳನ್ನೇ ನಿರೀಕ್ಷಣೆಯನ್ನು ಮಾಡ್ಬೋದು. ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಿದ್ದಂತಹ ಕೇತುವು ಕೂಡ ಅವನು 11ನೇ ಸ್ಥಾನಕ್ಕೆ ಸಂಚಾರವನ್ನ ಮಾಡ್ತಾನೆ. ರಾಹು ಮಾತ್ರ ಸ್ವಲ್ಪ ಉಪದ್ರವವನ್ನು ಕೊಡುವಂಥ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ರಾಹುವಿಗೆ ಮಾತ್ರ ಎಲ್ಲೋ ನಿಮಗೊಂದು 75-80 ಭಾಗ ಒಳ್ಳೇದಾಗ್ತಿರೋ, ಇನ್ನೊಂದು ಸ್ವಲ್ಪ, ಯಾಕೆಂದ್ರೆ ಗ್ರಹಗಳೇ ಹಾಗೆ, ಭಗವಂತ ಸೃಷ್ಟಿ ಮಾಡಿರೋದೇ ಹಾಗೆ, ಎಲ್ಲೋ ಒಂದ್ ಕಡೆ ಒಂದಷ್ಟು ಒಳ್ಳೇದಿದ್ರು ಕೂಡ ಒಂದ್ ಕಡೆನಾದ್ರೂ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಎಷ್ಟೋ ಜನ ತುಲಾರಾಶಿಯವರಿಗೆ ಈಗ ಒಳ್ಳೇದಾಗತ್ತೆ ಅಂತ ಹೇಳಿದರೆ ನಮಗೆ ಒಳ್ಳೇದಾಗ್ತಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ. ಅದರ ಅರ್ಥ ಏನು ಅಂದ್ರೆ ಅವರ ಜಾತಕಗಳು ಕೂಡ ಮುಖ್ಯ. ರಾಶಿಗಳು ಅನ್ನುವಂಥದ್ದು ಗಹನವಾಗಿ ಹೇಳುವಂಥದ್ದು. ಸಾಧಾರಣವಾಗಿ ರಾಶಿಗಳು ಅನ್ನುವಂಥದ್ದು ಎಷ್ಟು ಮನುಷ್ಯನ ಮೇಲೆ ಪರಿಣಾಮ ಕೊಡುತ್ತೆ, ಅಷ್ಟೇ ಪ್ರಮಾಣದ ಪರಿಣಾಮ ಅನ್ನುವಂಥದ್ದು ಪರಿಣಾಮ ಅನ್ನುವಂಥದ್ದು ಅವರ ವೈಯಕ್ತಿಕ ಜಾತಕ, ಅಲ್ಲಿರುವಂಥ ದಶಾಭುಕ್ತಿಗಳ ಮೇಲೆ ಕೂಡ ಹೋಗುತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಎಲ್ಲರಿಗೂ ಕೂಡ ಒಂದು 75-80 ಭಾಗದಷ್ಟು ಶುಭ ಫಲಗಳು ಪ್ರಾಪ್ತವಾಗತ್ತೆ. ಭಾಗ್ಯೋದಯ ಆಗತ್ತೆ, ಕುಟುಂಬದಲ್ಲಿ ನೆಮ್ಮದಿ ಸಿಗತ್ತೆ, ಭೂಮಿಯನ್ನ ಖರೀದಿ ಮಾಡಲಿಕ್ಕೆ, ದೇವತಾರಾಧನೆಯನ್ನ ಮಾಡಲಿಕ್ಕೆ, ತೀರ್ಥಯಾತ್ರೆಗಳಿಗೆ ಹೋಗ್ಲಿಕ್ಕೆ, ಇದೆಲ್ಲದಕ್ಕೂ ಕೂಡ ಅವರಿಗೆ ಶುಭ ಫಲಗಳು ಪ್ರಾಪ್ತವಾಗತ್ತೆ. ವಿವಾಹಾದಿಗಳು ಆಗತ್ತೆ. ಯಾರಿಗೆ ವಿವಾಹ ಆಗಿಲ್ಲ ಅಂತ ಯೋಚನೆ ಇರುತ್ತೆ ಅಂಥವರಿಗೆ ವಿವಾಹ ಆಗುವಂತಹ ಸಾಧ್ಯತೆಗಳು ಅನ್ನುವಂಥದ್ದು ಖಂಡಿತ ಇರುತ್ತೆ. ತುಲಾರಾಶಿಯವರಿಗೆ ಒಳ್ಳೆಯದಾಗಲಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.